ನಮಸ್ಕಾರ ಫ್ರೆಂಡ್ಸ್, ನಾನು ಲಕ್ಷ್ಮಿ ಆರ್ ಕ್ರಿಯೇಟಿವ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡಿರೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತೈತ್ರಿ. ಫ್ರೆಂಡ್ಸ್, ನಾನಿವತ್ತು ನಿಮ್ಗೆ ಬೀಟ್ರೂಟ್ ಪಲ್ಯ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ರೀ. ಬೀಟ್ರೂಟನ್ನು ಸ್ವಚ್ಛಂಗೆ ತೊಳೆದು ಅದ್ರ ಮ್ಯಾಗಿನ ಸಿಪ್ಪಿ ಎಲ್ಲ ತೆಗೆದು ತುರಿದು ಇಟ್ಕೋಬೇಕ್ರಿ. ಅದಾದಮೇಲೆ 2 ಉಳ್ಳಾಗಡ್ಡಿಯನ್ನು ಸಣ್ಣಗೆ ಹೆಚ್ಚಿ ಇಟ್ಕೋಬೇಕ್ರಿ. ಇದಾದಮೇಲೆ ನಾವು ಒಂದು ಬಾಣಲಿ ತೊಗೋಬೇಕ್ರಿ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಅದು ಕಾಯಿವರೆಗೂ ಬಿಡಬೇಕ್ರಿ. ಅದಕ್ಕಾದ್ಮೇಲೆ ನಾವು ಕಡಲೆಬೇಳೆ ಹಾಕಬೇಕ್ರಿ. ಒಂದು 2 ಸ್ಪೂನ್ ಕಡಲೆಬೇಳೆ ಹಾಕಬೇಕ್ರಿ. ಕಡಲೆಬೇಳೆ ಹಾಕಿದ್ರೆ ಭಾರಿ ಟೇಸ್ಟ್ ಆಗ್ತೈತ್ರಿ ಪಲ್ಯ. ಕಡಲೆಬೇಳೆ ಸ್ವಲ್ಪ ಉರಿತಿದ್ದಂಗೆ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ನಾವು ಕರಿಬೇವು ಹಾಕ್ಬೇಕ್ರಿ. ಕರಿಬೇವು ಹಾಕಿದ್ದಾದಮೇಲೆ ನಾವು ಸಣ್ಣಗೆ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಅವನ್ನೂ ಕೂಡ ಚೆಂದಂಗೆ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆಯಾಗ. ಉಳ್ಳಾಗಡ್ಡಿ ಎಲ್ಲನೂ ಫ್ರೈ ಆದಮೇಲೆ ನಾವು ತುರಿದಿಟ್ಟಿದ್ದ ಆ ಬೀಟ್ರೂಟನ್ನು ಹಾಕ್ಕೋಬೇಕ್ರಿ. ಬೀಟ್ರೂಟನ್ನು ಕೂಡ ನಾವು ಎಣ್ಣೆಯಾಗ ಚೆಂದಂಗೆ ಫ್ರೈ ಮಾಡ್ಕೋಬೇಕ್ರಿ. ಫ್ರೆಂಡ್ಸ್, ಈ ಬೀಟ್ರೂಟ್ ತಿನ್ನೋದ್ರಿಂದ ಏನೇನು ಬೆನಿಫಿಟ್ ಐತೆ ಅಂತಂದ್ರೆ ನಮಗೆ ಹಿಮೋಗ್ಲೋಬಿನ್ ಹೆಚ್ಚಾಗ್ತೈತ್ರಿ. ಆಮೇಲೆ ರೆಡ್ ಬ್ಲಡ್ ಸೆಲ್ಸ್ ಹೆಚ್ಚಾಗ್ತೈತ್ರಿ. ಆಮೇಲೆ ಡಯಾಬಿಟಿಸ್ ಕಂಟ್ರೋಲ್ ಬರ್ತೈತ್ರಿ. ಆಮೇಲೆ ಲಿವರ್ ಡ್ಯಾಮೇಜ್ ಏನಾರ ಇದ್ರೆ ಅದು ಕಡಿಮೆ ಆಗ್ತೈತ್ರಿ. ಫ್ರೆಂಡ್ಸ್, ನಮ್ಗೆ ಸ್ಕಿನ್ ಗ್ಲೋ ಆಗ್ತೈತ್ರಿ. ಆಮೇಲೆ ಹೇರ್ ಗ್ರೋತ್ ಆಗ್ತೈತ್ರಿ. ಫ್ರೆಂಡ್ಸ್, ಇದು ಎಲ್ಲನೂ ಹುರ್ಕೊಂಡ್ಮೇಲೆ ನಾವು ಮ್ಯಾಲೆ ಒಂಚೂರು ಉಪ್ಪು ಹಾಕ್ಬೇಕ್ರಿ. ಉಪ್ಪು ಹಾಕಿದ್ಮೇಲೆ ಒಂದು ಸಣ್ಣ ಸ್ಪೂನಿಲ್ಲೇ ನಾವು ಅರ್ಶಿಣ ಪುಡಿ ಹಾಕ್ಬೇಕ್ರಿ. ಅರ್ಶಿಣ ಪುಡಿ ಮತ್ತು ಖಾರ ಪುಡಿ ಹಾಕ್ಬೇಕ್ರಿ. ಖಾರ ಪುಡಿ ಹಾಕಿ ಚೆಂದಂಗೆ ಕೈ ಆಡಿಸ್ಕೋಬೇಕ್ರಿ. ಚೆಂದಂಗೆ ಕೈ ಆಡಿಸ್ಕೊಂಡು ಒಂಚೂರು ನೀರು ಹಾಕ್ಬೇಕ್ರಿ. ನೀರು ಹಾಕಿ ಅದು ಸ್ವಲ್ಪ ಸಾಫ್ಟ್ ಬರಲಿ ಅಂತಂದು ಕುದಿಯೋದಕ್ಕೆ ಮ್ಯಾಲೆ ಮುಚ್ಚಿ ಇಡಬೇಕ್ರಿ. ಫ್ರೆಂಡ್ಸ್, ನಾವು ನೀರು ಹಾಕಿ ಇದನ್ನು ಕುದಿಯೋದಕ್ಕೆ ಒಂದು 5 ನಿಮಿಷ ಬಿಡಬೇಕ್ರಿ. ಇದನ್ನು ನಾವು ಪಲ್ಯನಾದರೂ ಮಾಡ್ಕೊಂಡು ತಿನ್ಬೋದು, ಜ್ಯೂಸ್ ಮಾಡ್ಕೋಬೋದು. ಆಮೇಲೆ ಪಲಾವ್ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಸಾಂಬಾರಿಗೂ ಹಾಕ್ತಾರೆ, ಕುರ್ಮಾ ಮಾಡ್ತಾರೆ. ಎಲ್ಲದ್ರೊಳಗೂ ನಾವು ಚೂರು ಬೀಟ್ರೂಟ್ ಹಾಕಿ ಮಾಡ್ಕೊಂಡು ತಿಂದ್ರೆ ಹಿಮೋಗ್ಲೋಬಿನ್ ಹೆಚ್ಚಾಗ್ತೈತ್ರಿ. ಎಲ್ಲನೂ ನೀರು ಹೋದ್ಮೇಲೆ ಅದನ್ನು ಮ್ಯಾಗಿನ ಮುಚ್ಚಳ ತೆಗೆದು ನಾವು ಒಂಚೂರು ನಿಂಬೆ ಹಣ್ಣು ಹಿಂಡಿ ಮ್ಯಾಲೆ ಕೊತ್ತಂಬರಿ ಹಾಕಿ ಕೈ ಆಡಿಸ್ಬಿಟ್ರೆ ಮುಗೀತು, ಪಲ್ಯ ರೆಡಿ ಆಗ್ತೈತ್ರಿ. ಫ್ರೆಂಡ್ಸ್, ನಾವು ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡೋಕ್ಕೆ ಇದು ಪಲ್ಯ ದಿಢೀರ್ನ ಮಾಡ್ಕೊಳಕ್ಕೆ ಭಾಳ ಅನುಕೂಲ ಆಗ್ತೈತ್ರಿ. ಹೀಗಾಗಿ ಮಾಡಿರಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.